It looks very good, Rocky. You're very promising. Idi Tandake, all the very best. Sweet ag ma'am ಹೇಳಿದ್ರು. Yes. ಮನಸ್ಸುಗಳಿಗೆ ನಮಸ್ತೆ. ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ. ಸಿನಿಮಾ ಬಗ್ಗೆ ತುಂಬಾ ಇದೆ ಹೇಳೋದಕ್ಕೆ. ಫಸ್ಟ್ ಎಲ್ಲರಿಗೂ ಬಂದಿರೋರಿಗೆ ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು. ನೀವು ಮುಹೂರ್ತದಿಂದ ನಮಗೆ ಕ್ಲಾಪ್ ಮಾಡಿದ್ದೀರಾ. ನೀವು ಹೇಗೆ ನೀವು ಹೋಗಿದ್ದ ಎಲ್ಲ ಜಾಗದಲ್ಲೂ ಒಳ್ಳೇದಾಗುತ್ತೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ RCB ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ RCB ಕಪ್ ವಿನ್ ಆಯಿತು. ಅದು ನಿಮ್ಮ ಲಕ್ ಮತ್ತು ನಿಮ್ಮ ಅವ್ರ ಟ್ಯಾಲೆಂಟ್. ಮತ್ತು ನೀವು ಬಂದಾದ್ಮೇಲೆ ಕ್ಲಾಪ್ ಮಾಡಾದ್ಮೇಲೆ ನಮಗೆ 1.5 ಮಂತಲ್ಲಿ ನಾವು ಮೂವಿ ಮುಗಿಸಿದ್ವಿ. ಯಾವುದೇ ಅಡೆಚಣೆನೇ ಇಲ್ದಿಲ್ಲ. ಮತ್ತು ಜಸ್ಟ್ ವಿತಿನ್ ಫ್ಯೂ ಮಂತ್ಸ್ ನಾವು ಮೂವಿಯೂ ಸಹ ಮುಗಿಸಿದ್ದೀವಿ. ಅದು ನಿಮ್ಮ ಲಕ್ ಚಾಮ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಒಳ್ಳೆತನ, ನೀವು ಎಲ್ಲೇ ಹೋದರೂ ಸಹ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವೆಂಕಟ್ ಭಾರದ್ವಾಜ್ ಸರ್, ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಇದೆ ಹೇಳೋದಕ್ಕೆ. ಬಟ್ ಅವ್ರು ಹೇಗೆ ನೈಜ ಘಟನೆಯನ್ನ ಕಥೆಯಾಗಿ ರೂಪಿಸ್ತಾರೆ, ಅದನ್ನ ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಏನಿದೆ. ಅವರು ಮಾಡಿರೋ ಪ್ರೀವಿಯಸ್ ಮೂವೀಸ್ ಆಗಿರ್ಬೋದು, ಕೆಂಪಿರುವೆ ಆಗಿರ್ಬೋದು, ಇವಾಗ ರಿಲೀಸ್ ಆಗೋ ಚಾರ್ಜ್ ಶೀಟ್ ಆಗಿರ್ಬೋದು, ರಕ್ಕಿ ಆಗಿರ್ಬೋದು, ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಏನಿದೆ, ಅಟ್ಸ್ ವೆರಿ ಇಂಪ್ರೆಸಿವ್. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆನೂ ಮಾತಾಡಬೇಕು ಅಂದರೆ, ಅವರು ನಮ್ಗೆ ಏನಾದರೂ ಸೀನ್ ಇದ್ರು, ಏನಾದರೂ ಮಾಡ್ಬೇಕಂದ್ರೂ ಅವ್ರು ನಮಗೆ ಫಸ್ಟ್ ಆರ್ ಯು ಕಂಫರ್ಟಬಲ್ ಅಂತ ಕೇಳ್ತಿದ್ರು. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಇಟ್ಸ್ ಓಕೆ, ಇಟ್ಸ್ ಫೈನ್ ಅಂತ ಹೇಳ್ತಾ ಇದ್ದ ವ್ಯಕ್ತಿ. ಮತ್ತು ಎಲ್ಲ ಡೈರೆಕ್ಟರು ಯೂಶ್ವಲಿ ಕಾಂಟ್ರವರ್ಸಿ ಮಾಡಿ ಜನಕ್ಕೆ ತಲುಪೋಣ ಅಂತ ಇದು ಮಾಡ್ತಾರೆ. ಬಟ್ ನಮಗೆ ಸರ್ ಫಸ್ಟು ವಾಯ್ಸ್ ಮೆಸೇಜ್ ಕಳಿಸಿದ್ರು, ಯಾವುದೇ ಕಾಂಟ್ರವರ್ಸಿ ರಿಲೇಟೆಡ್ ಏನು ಮಾತಾಡೋಕ್ಕೆ ಹೋಗಬೇಡಿ, ಜಸ್ಟ್ ನಮ್ಮ ಕಥೆಯಿಂದ, ನಮ್ಮ ಕಾಂಟೆಂಟಿಂದ ಜನಕ್ಕೆ ತಲುಪೋಣ ಅಂತ ಆ ಒಂದು ಮೈಂಡ್ ಸೆಟ್ ಇರೋದು ಈ ಇಂಡಸ್ಟ್ರಿಯಲ್ಲಿ ತುಂಬ ರೇರ್. ದಟ್ ಈಸ್ ಐ ವಾಸ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಸರ್ ಆ್ಯಂಡ್ ತುಂಬ ಗ್ರೇಟ್ಫುಲ್. ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ನೀತು ಮ್ಯಾಮ್ ಮತ್ತು ಪ್ರೊಡ್ಯೂಸರ್ ಸರ್, ಎವ್ರಿ ಫ್ರೀಕಿಂಗ್ ಡೇ ಸರ್ ಬಂದು ಎಲ್ಲ ಕಂಫರ್ಟಬಲಾ, ಊಟ ಆಯ್ತಾ, ಚೆನ್ನಾಗಿದ್ಯಾ, ಎಲ್ಲ ಓಕೆ ಅಂತ ನಮ್ಮನ್ನ ಎಲ್ಲ ಕಲಾವಿದರು ನೋಡ್ಕೊತಿದ್ರು. So thankful sir, so thankful for all your whatever you have done sir, thank you. ಫಸ್ಟ್ ಒಂದು ಡೈಲಾಗ್ ಹೇಳ್ತೇನೆ. ನಮ್ಮ ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳ ಎಲ್ಲರಿಗೂ ಸಿರಿ ತಗೊಂಬರೋ ಅಂತ ಸಿರಿ. ನನ್ನ ಪಾತ್ರದ ಹೆಸರು ಸಿರಿ. ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ಸ್ವಲ್ಪ ಬಿಲ್ಡಪ್ ಆದ್ರೆ ಕ್ಷಮಿಸಿ. ರಕ್ಕಿಗೆ ಸಿರಿ ತಗೊಂಬರೋ ಅಂತ ಸಿರಿ ಆಗ್ತಾಳೋ, ಅಥವಾ ಅಟ್ಲೀಸ್ಟ್ ಈ ಸಿರಿ ತಗೊಂಬರೋ ಅಂತ ಸಿಗುತ್ತೋ ಸಿರಿಗೆ, ರಕ್ಕಿಗೆ ಈ ಫಿಲಮಲ್ಲಿ ನೀವೇ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೇನೆ. ಮತ್ತು ನನ್ನ ಪಾತ್ರದ ಬಗ್ಗೆ ನಾನು ಹೇಳಬೇಕಂದ್ರೆ, ಇದು ನಾನು ಪ್ರೀತಿಗೆ ಅವಲಂಬಿಸ್ತಾ ಇರೋಂಥ ಹುಡುಗಿ. ಮತ್ತು ಶಿ ವಾಂಟ್ಸ್ ಟು ಲೀವ್ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಆ ಪ್ರೆಸೆಂಟ್ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮತ್ತು ಆ ಪ್ರೀತಿಯ ಅವಲಂಬಿಸ್ತಾಳೆ. ಇಟ್ಸ್ ನಾಟ್ ಜಸ್ಟ್ ಪ್ರೀತಿ ಅಂತ. ಶಿ ವಾಂಟ್ಸ್ ಟು ಬಿ ಅಂಡರ್ಸ್ಟುಡ್, ಶಿ ವಾಂಟ್ಸ್ ಟು ಬಿ ನೋಟಿಸ್ಡ್. It's a beautiful character. Yeah. And sir, ಇಷ್ಟು ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸೋ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ಮ್ಯೂಸಿಕ್ ಲೋಕಿ ಸರ್, ಅವರು ಮ್ಯೂಸಿಕ್ ಐ ಲವ್ಡ್ ಇಟ್. ಮತ್ತು ನಮಗೆ ಮೇಕಪ್ ಮಾಡಿ ಶೈಲು ಅಣ್ಣ ಮತ್ತು ಸಂಭ್ರಮ ಅವರು ಎಲ್ಲ ಅಮೇಝಿಂಗ್. ಮತ್ತು ದ ಮೇನ್ ಇಂಪಾರ್ಟೆಂಟ್ ಉಮಾ ಮ್ಯಾಮ್, ಶಿ ಈಸ್ ದ ಓನ್ಲಿ ಒನ್ ವುಮನ್ ಇನ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ಮೇಕಪ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಎಷ್ಟೊಂದು ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಅವರ ಹಾರ್ಡ್ ವರ್ಕ್, ಆ ಕಾಂಟ್ರಿಬ್ಯೂಷನ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹರ್ ಮ್ಯಾಮ್. ಇವತ್ತು
ವಿ ಆರ್ ಆಲ್ ಫೀಲಿಂಗ್ ತುಂಬ ಖುಷಿ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಜೊತೆ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ. ಆ್ಯಂಡ್ ಮೀಡಿಯಾದವ್ರು ಎಲ್ರಿಗೂ ನಮಸ್ಕಾರ. ಸೊ ನಾವು ಮೂವಿ ಮಾಡ್ಬೋದು, ಬಟ್ ಅದನ್ನು ಜನರಿಗೆ ತಲುಪಿಸೋದು ನೀವೇನೆ. ಸೊ ಥ್ಯಾಂಕ್ ಯು ಆಲ್. ಮೊದಲನೇದಾಗಿ ಫಸ್ಟ್ ಈಗ ಪ್ರೊಡ್ಯೂಸರ್ ಸರ್ ನಿಮ್ಮಿಬ್ಬರಿಗೂ ಮತ್ತು ಮ್ಯಾಮ್ ನೀತು ಮ್ಯಾಮ್ ಆ್ಯಂಡ್ ಸುರೇಶ್ ಸರ್ ಇಬ್ಬರಿಗೂ ದೊಡ್ಡ ಥ್ಯಾಂಕ್ ಯು ಆ್ಯಕ್ಚುಲಿ. ಸೊ ಇಟ್ಸ್ ಸಚ್ ಅ ಗ್ರೇಟ್ ಥಿಂಗ್. ಅವ್ರ ಮಗನಿಗೆ ಮೂವಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಷ್ಟು ಸಪೋರ್ಟ್ ಮಾಡಿ ಅವರೊಂದು ಸಿನಿಮಾ ನಿರ್ಮಿಸಿದ್ದಾರೆ. ಸೊ ಅದು ನಿರ್ಮಾಣನೂ ಕೂಡ ಅವರು ಜಸ್ಟ್ ಹಾಗೆ ಬಿಟ್ಕೊಟ್ಟಿಲ್ಲ, ಪ್ರತಿದಿನ ಸೆಟ್ಟಿಗೆ ಬರ್ತಾಯಿದ್ರು. ಇನ್ಫ್ಯಾಕ್ಟ್ ನೀತು ಮ್ಯಾಮ್ ಪ್ರತಿ ಶಾರ್ಟಲ್ಲೂ ವೆಂಕಟ್ ಸರ್ ಪಕ್ಕದಲ್ಲಿ ಕುತ್ಕೊತಾ ಇದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮ್ಯಾಮ್ ಟ್ರೈನಿಂಗ್ ತಗೊತಾ ಇದ್ದಾರೆ, ಡೈರೆಕ್ಟರ್ ಜೊತೆ ಕುತ್ಕೊಂಡು ನೆಕ್ಸ್ಟ್ ಸಿನಿಮಾ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂತ. ಸೊ ಆ ರೀತಿ. ಆ್ಯಂಡ್ ಸುರೇಶ್ ಸರ್ ಬಗ್ಗೆ ಹೇಳಬೇಕು, ಯಾವಾಗ ನೋಡಿದ್ರು ಆಶಿಕಾ ಊಟ ಆಯ್ತಾ ಅಮ್ಮ, ತಿಂಡಿ ಆಯ್ತಾ ಅಮ್ಮ, ತುಂಬ ಪಾತ್ರ ಇದು. ಆ್ಯಂಡ್ ನನಗೆ ಬಹಳ ಚಾಲೆಂಜಿಂಗ್ ಆಗಿರೋಂಥ ಒಂದು ಪಾತ್ರ, ಆ್ಯಕ್ಚುಲಿ ಅ ಪೊಲಿಟಿಷಿಯನ್ ಆ್ಯಕ್ಚುಲಿ. ಸೊ ಸರ್ ನನಗೆ ಮುಂಚೆ ಫಸ್ಟ್ ಹೇಳಿದಾಗ ನಾನು ಆ್ಯಕ್ಚುಲಿ ಇದು ಏನು ಮಾಡಲಿ, ಮಾಡೋದೋ ಬೇಡವೋ, ಏನು ಮಾಡಲಿ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ಸರ್ ಹೇಳಿದ್ರು, ಇಲ್ಲಮ್ಮ ನೀನು ಮಾಡು, ತುಂಬ ಚೆನ್ನಾಗಾಗುತ್ತೆ, ಈ ರೋಲ್ ತುಂಬ ಚೆನ್ನಾಗಿದೆ, ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಈ ರೋಲ್ ಆ್ಯಕ್ಟಿಂಗಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಸೊ ದಟ್ ವಾಸ್ ಲೈಕ್ ಓಕೆ, ನಾನು ಮಾಡಲೇಬೇಕು ಅಂತ ನನಗೆ ಅನಿಸಿದ್ದು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ದ ಕ್ರಿಯೇಟಿಂಗ್ ದ ಕ್ಯಾರೆಕ್ಟರ್ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಥ್ಯಾಂಕ್ ರಕ್ಕಿ ಫಾರ್ ಬೀಯಿಂಗ್ ಅ ರಿಯಲಿ ಗುಡ್ ಕೋ ಸ್ಟಾರ್. ಆ್ಯಂಡ್ ರಕ್ಕಿ ಆಗಲಿ, ಹರೀಶ್ ಅವರಾಗಲಿ, ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ತಂಡದಲ್ಲಿ ವರ್ಕ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಲಾರೆನ್ಸ್ ಅಲಾಟ್, ಉಮಾ ಮ್ಯಾಮ್, ಸಂಭ್ರಮ ಆ್ಯಂಡ್ ಎವ್ರಿ ಒನ್, ಶೈಲು ಸರ್, ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ. ಒಂದು ಸಿನಿಮಾ ಬರ್ತಾ ಇದೆ, ಅವನು ಹಳಬ ಆಗದೆ, ನಾಗೇಶ ಎವರ್ ಗ್ರೀನ್ ಯಂಗ್ ಮ್ಯಾನ್. ಹೊಸ ಸಿನಿಮಾ ಬರ್ತಾ ಇದೆ. ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಈ ಸಿನಿಮಾನ ನಿಮ್ಮದೇ ಸಿನಿಮಾ ಅಂತ ಅಂದ್ಕೊಂಡು ನಿಮ್ಮ ಹೆಗಲ ಮೇಲೆ ಹೊತ್ತು ಜನರಿಗೆ ತಲುಪಿಸಿ. ಸಿನಿಮಾ ಥಿಯೇಟ್ರಿಗೆ ಜನ ಬರುವ ಹಾಗೆ ಮಾಡುವ ದೊಡ್ಡ ಜವಾಬ್ದಾರಿ ಸಿನಿಮಾ ತಯಾರಕರಿಗಿಂತ ಈಗ ಮಾಧ್ಯಮದವ್ರ ಮೇಲಿದೆ. ಹಾಗಾಗಿ ಜುಲೈ 10ನೇ ತಾರೀಕು ಈ ರಕ್ಕಿ ಅನ್ನುವ ಸಿನಿಮಾ ಏನು ಬಿಡುಗಡೆ ಆಗ್ತಿದೆ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಯಾವ ಪೂರ್ವಾಗ್ರಹವೂ ಇಲ್ಲದೆ, ಯಾವ ಪ್ರಶ್ನೆಯೂ ಇಲ್ಲದೆ ಈ ಸಿನಿಮಾಗೆ ನಿಮ್ಮ ಬೆಂಬಲ ಸದಾಕಾಲ ಇರಲಿ. ಈ ಸಿನಿಮಾದ ವಿಮರ್ಶೆ ಬರೆಯುವಾಗಲೂ ಒಂದು 4-5 ಗ್ರೇಸ್ ಮಾರ್ಕ್ ಕೊಟ್ಟೆ ವಿಮರ್ಶೆಯನ್ನು ಬರೀರಿ, ಸೊ ದಟ್ ಪ್ರೇಕ್ಷಕರು ಈ ಸಿನಿಮಾ ಹೆಚ್ಚು ಜನ ನೋಡಲಿ. ಇದು ಮೊದಲನೆಯ ಬೇಡಿಕೆ, ಮನವಿ ನಿಮ್ಮೆಲ್ಲರಿಗೆ. ಯಾಕೆಂದರೆ ಮಾಧ್ಯಮದವರಿಲ್ಲದೆ ಪ್ರೇಕ್ಷಕರು ಮತ್ತು ತಯಾರಕರ ನಡುವೆ ದೊಡ್ಡ ಸೇತುವೆ ನೀವಿಲ್ಲದೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಸೇತುವೆ ಭದ್ರವಾಗಿದ್ದಷ್ಟು ನಿರ್ಮಾಪಕ ಮಾಡುವ ಕೆಲಸ, ವಿತರಕರು ಮಾಡುವ ಕೆಲಸ, ಪ್ರದರ್ಶಕರು ಮಾಡುವ ಕೆಲಸಕ್ಕೆ ಹೊಸ ಶಕ್ತಿ ಬರ್ತದೆ. ಒಂದು ಕುಟುಂಬದ ಹಾಗೆ ನೀವು ಈ ಕುಟುಂಬವನ್ನು ಹೊರೀತೀರಿ ಅಂತ ನಾನಾದರೂ ನಂಬಿದ್ದೀನಿ. ಇನ್ನು ಈ ಸಿನಿಮಾ ವಿಶಿಷ್ಟವಾದ ಒಂದು ಕಥೆಯನ್ನು ಬರೆದಿದ್ದಾರೆ ವೆಂಕಟ್ ಭಾರದ್ವಾಜ್ ಅವರು. ಸರಿಸುಮಾರು 2018ರಲ್ಲಿ ನನ್ನನ್ನು ಸಂಪರ್ಕ ಮಾಡಿದರು. ಒಂದು ರೌಡಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ಕೇಳಿದರು, ಡಾನ್ ಕೆಲಸ ಪಾರ್ಟ್ ಮಾಡಬೇಕು ಅಂತ ಅವಾಗ ಕೇಳಿದರು. ಕೋವಿಡ್ಗೆ ಮುಂಚೆ, ಲಾಕ್ಡೌನ್ಗೆ ಮುಂಚೆ. ನನ್ನಲ್ಲಿ ಇವ್ರು ಯಾವ ರೌಡಿನ ಕಂಡ್ರಪ್ಪ, ನಾನು ಯಾವತ್ತು ಲಾಂಗ್ ಹಿಡ್ಕೊಂಡಿದ್ದೆ ಅಂತ ನಾನು ಅನುಮಾನಿಸಿಯೇ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆಗ ಲಾಕ್ಡೌನ್ ಕಾರಣಕ್ಕಾಗಿ ಆ ಸಿನಿಮಾ, ಆ ಕತೆ ಆಗಲಿಲ್ಲ. ಅದು ಸಂಪೂರ್ಣ ಕರಾವಳಿಯಲ್ಲಿ ಚಿತ್ರೀಕರಣ ಆಗಬೇಕಾಗಿತ್ತು. ಮುಂದೆ ಯಾವತ್ತೂ ಆಗಬಹುದು, ಆಗಲೂ ನನಗೆ ಆ ಪಾತ್ರನೇ ಕೊಡಬಹುದವರು ಅಂತ ಅಂದ್ಕೊಂಡಿದ್ದೀನಿ. ಈ ಇತ್ತೀಚೆಗೆ 1 ವರ್ಷದ ಹಿಂದೆ ಈ ಸಿನಿಮಾದ ಕಥೆಯನ್ನು ನನಗೆ ರಂಗಶಂಕರದ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿತಾ ಹೇಳಿದ್ರು. ನನಗೆ ನಂಬಿಕೆ ಬರಲಿಲ್ಲ. ಯಾವ ಸ್ಕ್ರಿಪ್ಟ್ ಕಳಿಸಿ ಸರ್ ಗೊತ್ತಿ ನೋಡೋಣ, ನೀವೇನೋ ಕಾಗೆ ಹಾರಿಸ್ತಾ ಇದ್ದೀರಿ ಅಂತ ಅಂದೆ. ಸ್ಕ್ರಿಪ್ಟ್ ಕೂಡ ಕಳಿಸಿದ್ರು ಪೂರ್ತಿಯಾಗಿ. ಆಗಲೂ ನನಗೆ ನಂಬಿಕೆ ಬರಲಿಲ್ಲ. ಫೋಟೋ ಶೂಟ್ ಮಾಡಿದ್ವಿ. ಪಾತ್ರಕ್ಕಾಗಿ ನಾನು ಏನು ಮಾಡಬಹುದು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಅಂದರೆ ನನಗೆ ನಂಬಿಕೆ ಬರಲಿಲ್ಲ ಅನ್ನುವುದು ಕತೆ ಬಗ್ಗೆನೋ ಇನ್ನೇನೋ ಅಲ್ಲ,
ನಾನು ಈ ಪಾತ್ರ ಮಾಡಬಹುದಾ ಅನ್ನೋ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದ್ರು ನನಗೆ ನಾನೊಬ್ಬ ಡಾನ್ ಥರ ಕಾಣಿಸ್ತಾ ಇರಲಿಲ್ಲ. ಏನೋ ಈಗಷ್ಟೇ ವೈದಿಕರ ಕರ್ಣಿಕರ ಪಾಠಶಾಲೆಯಿಂದ ಆಚೆ ಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅನುಮಾನದಲ್ಲೇ ಇದ್ದವನಿಗೆ ಈ ಫೋಟೋಶೂಟ್ನಿಂದ ಒಂದು ಧೈರ್ಯ ಬಂತು. ಆ ಧೈರ್ಯದ ಜೊತೆಗೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಒಂಥರಹ ತಮಾಷೆಯಾದ ಒಬ್ಬ ಡಾನ್ ಪಾತ್ರವನ್ನು ಮಾಡಿದ್ದೀನಿ. ಟ್ರೈಲರಲ್ಲಿ ಏನು ನೀವು ನೋಡಿದ್ದೀರಿ ಅದಕ್ಕಿಂತ ಹೆಚ್ಚಿಗೆ ತಮಾಷೆ ಇದೆ ನಮ್ಮದು ಸಿನಿಮಾದಲ್ಲಿ. ಹಾಗಾಗಿ ನೀವೆಲ್ಲರೂ ಸಿನಿಮಾನ ನೋಡ್ತೀರಿ ಅಂತ ನಾನಾದರೂ ಭಾವಿಸಿದ್ದೀನಿ. ಇಂಥದ್ದೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಮೊದಲು ವೆಂಕಟ್ ಅವರಿಗೆ ಮತ್ತು ನಿರ್ಮಾಪಕರಿಗೆ, ಅನ್ನದಾತರಿಗೆ ವಿಶೇಷವಾದ ನಮಸ್ಕಾರಗಳು ಮತ್ತು ಇಂಥ ಸಿನಿಮಾ ಮಾಡಿದ್ದಕ್ಕೆ ಅಭಿನಂದನೆಗಳು. ಧೈರ್ಯ ಏನಪ್ಪ ಇತ್ತು ಅಂತಂದರೆ, ಸಿನಿಮಾ ತಯಾರಾಗುವುದಕ್ಕೆ ಮೊದಲು ಅಶ್ವಿನಿಯವರು 2 ಕತೆ ಕೇಳಿ ಈ ಕತೆ ಸಿನಿಮಾ ಮಾಡಿ ಅಂತ ಹೇಳಿದ್ರು ಅನ್ನುವ ಮಾತು. ಹೀಗೆ ಒಂದು ಅನುಭವ ಇರುವ ಒಂದು ನಿರ್ಮಾಣ ಸಂಸ್ಥೆ ಒಂದು ಕತೆಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ಜೊತೆಯಾಗಬೇಕಾದಷ್ಟೇ. ಹಾಗೆ ಜೊತೆಯಾಗಿದ್ದೀನಿ. ಒಂದಷ್ಟು ದಿವಸ 5-6 ದಿವಸ, ಒಂದು ವಾರಕ್ಕಿಂತ ಹೆಚ್ಚು ಕಾಲ ಈ ಸಿನಿಮಾದಲ್ಲಿ ನಟಿಸಿದ್ದೇನೆ. ಮತ್ತು ಆ 7 ದಿವಸ ಈ ಕುಟುಂಬದಲ್ಲಿ ಇದ್ದ ಎನರ್ಜಿ ಏನಿತ್ತು, ಉತ್ಸಾಹ ಏನಿತ್ತು, ಅದು ಮರೆಯೋಕ್ಕಾಗದೇ ಇರುವಂತಹ ಎನರ್ಜಿ. ಬೆಂಗಳೂರಿನ ಹಲವು ಕಡೆ ಚಿತ್ರೀಕರಣ ಆದಾಗ ಇಡೀ ತಂಡ ನಡ್ಕೊಂಡ ಕ್ರಮ, ನಾವೆಲ್ಲರೂ ಒಟ್ಟಾಗಿ ಇರ್ತಾ ಇದ್ದ ಕ್ರಮ, ಅಂದರೆ ಸಾಮಾನ್ಯವಾಗಿ ಕ್ಯಾರವಾನ್ ಸಂಸ್ಕೃತಿಯಲ್ಲಿ ಇರ್ತೀವಿ. ಕ್ಯಾರವಾನಲ್ಲಿ ಕೂತರು ಕೆಳಗೆ ಬರೋದಿಲ್ಲ. ಹಾಗಾಗೋ ಬದಲಿಗೆ ಊಟಕ್ಕೂ ತಿಂಡಿಗೂ ಎಲ್ಲ ಕಾಲಕ್ಕೂ ಎಲ್ಲರೂ ಜೊತೆಯಲ್ಲಿ ಕೂತು ಊಟ ಮಾಡ್ತಾ ಇದ್ದಿದ್ದರಿಂದ ಹಿಡಿದು, ತಿಂಡಿ ತಿಂತಾ ಇದ್ದಿದ್ದರಿಂದ ಹಿಡಿದು, ಅಲ್ಲಿ ಯಾವ ಕೋಟೆಗಳು ಇರಲಿಲ್ಲ ಅನ್ನುವುದೇ ದೊಡ್ಡ ಸಂತೋಷದ ವಿಷಯ. ಈ ಸ್ಟೇಜ್ ಮೇಲೆ ಕೂತಿರೋಂಥ ನನ್ನ ತಂದೆ ಸುರೇಶ್ ಸಾಲಿಗ್ರಾಮ್ ಅವ್ರಿಗೆ ಮತ್ತು ನಮ್ಮ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವ್ರಿಗೆ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋ ಸುರೇಶ್ ಸರ್, ಆಶಿಕಾ, ಪಲ್ಲವಿ ಮತ್ತು ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ಸ್ವಾಮಿ ಅಂಕಲ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರ. ರಕ್ಕಿ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್. ಅದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಯಾಕೆ ಅಂತ ನೀವು ನಮ್ಮ ಚಿತ್ರಕ್ಕೆ ಬಂದು ನೋಡಬೇಕು. ನಾವು ಮುಹೂರ್ತ ಮಾಡಿದ್ದೇನ ನೀವು ಎಲ್ಲರೂ ಬಂದಿದ್ರಿ, ನಮ್ಮ ಮಾಧ್ಯಮ ಮಿತ್ರರು ಬಂದು ನನಗೆ ವಿಶ್ ಮಾಡಿದ್ರಿ. ಆ ವಿಶ್ ಇವಾಗ ಒಂದು ಬ್ಲೆಸ್ಸಿಂಗ್ ಆಗಿ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಆ ದಿನನೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರಕ್ಕೆ ಕ್ಲಾಪ್ ಮಾಡಿದರು, ಬ್ಲೆಸ್ ಮಾಡಿದರು. ಇವತ್ತೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮೆಲ್ರಿಗೂ ಒಂದು ತುಂಬ ತುಂಬ ಖುಷಿ ಕೊಡೋ ಥರ ವಿಷಯ. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಯಾವ ಥರ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಕಂಪ್ಲೀಟ್ಲಿ ಓವರ್ವೆಲ್ಮ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಆಂಟಿ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಇನ್ನೊಂದು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಗಾಡ್ ಮದರ್ ಇನ್ ದ ಇಂಡಸ್ಟ್ರಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಕ್ಕಿ ನನ್ನ ಹೆಸರು. ಅದೇ ಥರ ನಮ್ಮ ಚಿತ್ರದ ಹೆಸರು ರಕ್ಕಿ. ಈ ಚಿತ್ರ ಎಲ್ಲರೂ ಬಂದು ನೋಡ್ಬೋದು, ಆಲ್ ಏಜ್ ಗ್ರೂಪ್. ಇದಕ್ಕೆ ಲಿಮಿಟ್ ಇಲ್ಲ ಆ್ಯಂಡ್ ಆಲ್ಸೋ ಹೆಸಿಟೇಷನ್ ಇಲ್ಲ. ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಈ ಚಿತ್ರದಲ್ಲಿ ನಾನೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ಇದೊಂದು ನಾರ್ಮಲ್ ಟಿಪಿಕಲ್ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಅಲ್ಲ. ಇದೊಂಥರ ಮುಚ್ಚಿಟ್ಕೊಂಡು ಲಾಂಗ್ ಇಟ್ಕೊಂಡು ಓಡಾಡ್ತಾರ ಗ್ಯಾಂಗ್ಸ್ಟರ್ ಅಲ್ಲ. ಈ ಗ್ಯಾಂಗ್ಸ್ಟರ್ ತುಂಬ ಸ್ಟೈಲಿಶ್ ಇದ್ದಾನೆ, ಸ್ವಲ್ಪ ಸ್ವ್ಯಾಗು ಇದೆ. ನೀವೆಲ್ಲರೂ ಕೇಳಿದ್ರ ಸ್ಟೈಲಿಶ್ ಗ್ಯಾಂಗ್ಸ್ಟರ್, ಸ್ಟೈಲಿಶ್ ರೌಡಿ. ಅದಕ್ಕೆ ನಮ್ಮ ಚಿತ್ರ ಡಿಫ್ರೆಂಟ್. ಸೊ ಇವಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಿತ್ರಕ್ಕೆ ಪ್ರಿಪರೇಷನ್ ನಾನು ಜರ್ಮನಿಯಲ್ಲಿ ಮಾಡಿ ಇಲ್ಲಿ ಬಂದು ಎಕ್ಸಾಮ್ ಬರ್ತಿದ್ದೀನಿ. ಈ ಎಕ್ಸಾಮ್ ಪೇಪರ್ ನಿಮಗೆ ಜುಲೈ 10 ಸಿಗತ್ತೆ. ಅದನ್ನು ನೀವು ನೋಡಿ ನಮಗೆ ಮಾರ್ಕ್ಸ್ ಕೊಡ್ತೀರಾ ಅಂತ ನನಗೆ ಫುಲ್ಲು ನಂಬಿಕೆ ಇದೆ, ಕಾನ್ಫಿಡೆನ್ಸ್. ಈ ಚಿತ್ರ ನಾನು ಈಸಿಯಾಗಿ ಮಾಡೋಕ್ಕೆ ಮತ್ತು ಫುಲ್ ಕಾನ್ಫಿಡೆಂಟಾಗಿ ಮಾಡೋಕ್ಕೆ ನಮ್ಮ ಸುರೇಶ್ ಸರ್, ಸಂಪತ್ ಸರ್ ಇವರು ಬಂದಿಲ್ಲ, ನಮ್ಮ ಟೀಮ್ ಕ್ಯಾಪ್ಟನ್, ನನ್ನ ಮೆಂಟೋರ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವರು, ರಮೇಶ್ ಸರ್,
ಮತ್ತು ಎಲ್ಲ ಕ್ಯಾಸ್ಟ್ ಮೆಂಬರ್ಸ್ ನನಗೆ ಫುಲ್ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ DOP ಐಸಾಕ್ ಪ್ರಭಾಕರ್ ಅವರು, ಟೆಕ್ನಿಕಲ್ ಟೀಮು, ಅಸೋಸಿಯೇಟ್ ಡೈರೆಕ್ಟರ್ ಲಾರೆನ್ಸ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸ್ವಾಮಿ ಅಂಕಲ್ನು ಪಿ ಆರ್ ಕೆ ಕಡೆಯಿಂದ ಸ್ವಾಮಿ ಅಂಕಲ್ ಮತ್ತು ಟೀಮು ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನನಗೆ ಇದು ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ಎವ್ರಿ ಸಿಂಗಲ್ ಕ್ಯಾಸ್ಟ್, ಕ್ರೂ, ಟೆಕ್ನಿಕಲ್ ಟೀಮ್ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಕ್ಕಿ ಟೀಮ್ ಹೋಗಿ ರಕ್ಕಿ ಫ್ಯಾಮಿಲಿ ಆಗೋಯ್ತು ಡ್ಯೂರಿಂಗ್ ದಿಸ್ ಹೋಲ್ ಜರ್ನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ನನ್ನ ಕೈ ಹಿಡ್ದು ಹಿಂಗೆ ದಾರಿ ತೋರಿಸ್ತಾರೆ ಅಂತ, ಬಟ್ ಇನ್ಸ್ಟೆಡ್ ಎಲ್ಲರೂ ಓಪನ್ ಆರ್ಮ್ಸ್ ಆಗಿ ನನ್ನನ್ನು ಎಕ್ಸೆಪ್ಟ್ ಮಾಡಿ ಟೈಟಾಗಿ ತಪ್ಕೊಂಡು ಬೆನ್ ತಟ್ಟಿ ಅವ್ರ ಜೊತೆ ಕರ್ಕೊಂಡೋದ್ರು. ಸೊ ಫಾರ್ ದಿಸ್ ಐ ಆಮ್ ಟ್ರೂಲಿ ಬ್ಲೆಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ಹ್ಯಾಸ್ ನೋ ಏಜ್. ಎಲ್ಲರೂ ಬಂದು ನೋಡ್ಬೋದು. ಈ ಚಿತ್ರ ಒಂಥರ ಫ್ಯಾಮಿಲಿ ಮೂವಿ ಥರ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಫ್ಯಾಮಿಲಿ ಔಟಿಂಗ್ ಮಾಡಿ. ಇದರಲ್ಲಿ ಏನು ಹೆಸಿಟೇಷನ್ ಇಲ್ಲ, ಎಲ್ಲರೂ ಬಂದು ನಮ್ಮ ಚಿತ್ರ ನೋಡ್ಬೋದು. ಆ್ಯಂಡ್ ಹಾಗೆಯೇ ನಾನು ಹೇಳ್ತೀನಿ, ನಾನು ಕನ್ನಡ ಮಾತಾಡುವಾಗ ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಜಾಸ್ತಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆ್ಯಂಡ್ ನಾನು ಯಾರಾದರೂ ಮೆನ್ಷನ್ ಮಾಡೋದು ಮಿಸ್ ಮಾಡಿದರೆ ಆಲ್ಸೋ ಪ್ಲೀಸ್ ನನಗೆ ಕ್ಷಮಿಸಿ. ಬಿಕಾಸ್ ಪ್ಲೀಸ್ ನೋ ದಟ್ ನೀವು ಯಾವಾಗಲೂ ನನಗೆ ಹಾಡು ಹೇಳ್ತೀರಾ. ಥ್ಯಾಂಕ್ ಯು ಸೊ ಮಚ್. ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್, ಮ್ಯೂಸಿಕಲ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಏನೇ ಕ್ಲಾಸಿಕಲ್ ಕ್ರೈಮ್ ಥ್ರಿಲ್ಲರ್ ಇದ್ದರೂ ಒಂದು 4-5 ಬ್ಯೂಟಿಫುಲ್ ಹಾಡುಗಳಿಗೆ ಚಾನ್ಸ್ ಇದೆ. ಅದರಂತೂ ಒಂದು ಹಾಡು ಜಸ್ಕರಣ್ ಸಿಂಗ್ ಅವರು ಹಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಡು. ಸ್ಪೆಷಲಿ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಥ್ರೂ ಔಟ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಎಲ್ಲೇ ಆಗಲಿ ಒನ್ ಆಫ್ ದ ಬೆಸ್ಟ್ ಮೂವಿ. ಈ ಇಯರ್ಗೆ ಯಾವ ರೀತಿ ಮಾಡರ್ನ್ ಆಗಿ ಒಂದು ಕ್ರೈಮ್ ಬೇಕು, ಒಂದು ಸಸ್ಪೆನ್ಸ್ ಬೇಕು, ಆ ರೀತಿ ತುಂಬ ಬ್ಯೂಟಿಫುಲ್ ಆಗಿದೆ. ನಮ್ಮ ಹೀರೋ ತುಂಬ ಎನರ್ಜೆಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುರೇಶ್ ಸಾರು ಹೀರೋ ಸೇಮ್ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಆ ಥರ ಇದೆ. ಆಮೇಲೆ ನಮ್ಮದು ಇಬ್ಬರು ಹೀರೋಯಿನ್ಗಳು ತುಂಬ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಬೋತ್ ಆಫ್ ಯು ಡನ್ ಅ ಸೋ ಗುಡ್ ಜಾಬ್. ಒನ್ ಆಫ್ ದ ಬೆಸ್ಟ್ ಮೂವಿ. ಮ್ಯೂಸಿಕಲ್ಲಿ ತುಂಬ ಒಳ್ಳೆ ಹಾಡು, 2 ಹಾಡು 1 ಮಿಲಿಯನ್ ಮೇಲೆ ವ್ಯೂಸ್ ಆಗಿದೆ. ಒಂದು ಹೊಸ ಸಿನಿಮಾಗೆ ಅಷ್ಟೊಂದು ವ್ಯೂಸ್ ಸಿಗೋದು ದೊಡ್ಡ ವಿಷಯ ನಮಗೆ. ನಮ್ಮ ಡೈರೆಕ್ಟರ್ ಸರ್ಗೆ, ವೆಂಕಟ್ ಸರ್ ಈಸ್ ಇನ್ಸ್ಪಿರೇಷನ್. ಅವ್ರು ಹೇಳಿದ್ರು ತುಂಬ ಫಾಸ್ಟು, ತುಂಬ ಪರ್ಫೆಕ್ಟು. ಸಾರ್ ಹಿಂಗೆ ಹೇಳಿದ್ರೆ ಆ ವಿಷಯ ನಡೆದ್ಬಿಡುತ್ತೆ. ಈಗ ನಾನು ನೋಡಿ ಎಷ್ಟೋ ಜನ ಡೈರೆಕ್ಟರ್ ನೋಡಿರೋದ್ರಲ್ಲಿ ಇಷ್ಟೊಂದು ತುಂಬ ಕರಾರುವಕ್ಕಾಗಿ ಪರ್ಫೆಕ್ಟಾಗಿ ವರ್ಕ್ ಮಾಡುವಂಥದ್ದು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್. ಐ ಆಮ್ ವೆರಿ ಗ್ಲಾಡ್ ಆ್ಯಂಡ್ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಏನಿದೆ ಅಂತಂದರೆ ಇವಾಗ ನೀವು ನಿಮ್ಮನೆ ಹುಡುಗ ಆಗಿ ನಿಮ್ಮನೆ ಮಗ ಆಗಿ ಜಾಗ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಮತ್ತು ಆಸೆ ಕೂಡ. ಥ್ಯಾಂಕ್ ಯು. ಅದನ್ನು ಅವ್ರ ತಂದೆಯವರು ನನಗೆ ಕಳಿಸ್ತಾರೆ. ಅದನ್ನು ನಾನು ನೋಡ್ತೀನಿ. ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ, ಶಾಕ್ ಆಗುತ್ತೆ. ಏನು ಒಳ್ಳೆ ಹೀರೋ ಮೆಟೀರಿಯಲ್, ಜರ್ಮನಿಲಿ ಕನ್ನಡ ಹುಡುಗ ಇದ್ದಾನೆ, ಯಾಕೆ ಇವ್ರಿಗೊಂದು ನೀವು ಸಿನಿಮಾ ಮಾಡ್ಬೋದು ಅಂತ ಅವ್ರ ಅಪ್ಪಂಗೆ ಹೇಳ್ತೀನಿ. ಅವರಪ್ಪ ಹೇಳ್ತಾರೆ, ಅಂದರೆ ಸುರೇಶ್ ಅವರು ನಾನು ಒಂದು 21 ವರ್ಷದ ಫ್ರೆಂಡ್ಶಿಪ್ಪು. ನಾನು ಅವರು ಒಂದೇ ಕಂಪ್ನಿಲಿ IT ಕಂಪ್ನಿಲಿ ಇದ್ವಿ. ಸೊ ಅವಾಗ ಅವರು ಸುರೇಶ್ ಅವರು ಹೇಳ್ತಾರೆ, ನೋಡಿ ನಾನು ಮಾಡೋಕ್ಕೆ ರೆಡಿನಿ, ಆದರೆ ಅಶ್ವಿನಿ ಮೇಡಮ್ಮು ಅದು ಸ್ಟೋರಿನ ಓಕೆ ಮಾಡಿದ್ರೆ ಮಾತ್ರ ನಾನು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದು ಬಾಲ್ನು ನನ್ನ ಕೋರ್ಟ್ಗೆ ಹಾಕ್ತಾರೆ. ಸೊ ಒಂದು ದೊಡ್ಡ ಗುಣ ಏನಂದರೆ ಇವತ್ತಿನ ಸ್ವಾರ್ಥ ಜಗತ್ತಲ್ಲಿ, ಅಂದರೆ ಒಬ್ಬ ಮನುಷ್ಯನ ಇಂಟ್ರೊಡ್ಯೂಸು ಮಾಡ್ಕೊಡಲ್ಲ. ಇವತ್ತು ಎಂಥ ಜನಗಳಿದ್ದಾರೆ ಅಂದರೆ, ಸರ್ ಅವ್ರನ್ನ ಒಂದು ಸ್ವಲ್ಪ ಕನೆಕ್ಷನ್ ಮಾಡ್ಕೊಡೋದೇ ಕೊಡಲ್ಲ. ಆ ಥರ ಜನಗಳಿರ್ತಾರೆ. ನಮ್ಮ ಸುರೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಮುಂದೆ ಕೂರಿಸಿ ಕತೆ ಹೇಳಿಸ್ತಾರೆ. ಇದು ಹ್ಯಾಟ್ಸ್ ಆಫ್ ಅವ್ರಿಗೆ. ಅವ್ರು ಇಲ್ಲ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೀದೆ ಅಂತ ಘಟನೆ ಇದು. ಸೊ ಅಲ್ಲಿ ಹೋಗಿ ಕೂರಿಸಿ 2 ಕತೆ ಹೇಳಿಸ್ತಾರೆ ನನ್ನ ಕೈಲಿ. ಮೇಡಮು ತುಂಬ ಚೆನ್ನಾಗಿ ಹೇಳ್ತಾರೆ. 2 ಕತೆನೂ ಚೆನ್ನಾಗಿದೆ, ಯಾವ್ದು ಮಾಡ್ತೀರಾ ಅಂತ ನನಗೆ ಕೇಳ್ತಾರೆ. ನಂಗೆ ಶಾಕ್ ಆಗುತ್ತೆ ನಿಮಿಷ. ಅವತ್ತು ಎಲ್ಲರೂ ಇರ್ತಾರೆ. ವಜೇಶ್ವರಿ ಆಫೀಸ್ ನಾನು ಫಸ್ಟ್ ಟೈಮ್ ಹೋಗಿ ನರೇಟ್ ಮಾಡ್ತೀನಿ. ಐ ವಾಸ್ ಗ್ರೇಟ್ ಆ್ಯಕ್ಚುಲಿ. ಆ ಒಂದು ರಾಜ್ಕುಮಾರ್ ಶೀಲ್ಡ್ಗಳು, ಆ ಒಂದು ಮೊಮೆಂಟೋಸು, ಅಪ್ಪು ಅವ್ರ ಫೋಟೋ, ಅದೆಲ್ಲ ಒಂಥರ ನನಗೆ ಇನ್ಸ್ಪಿರೇಷನ್ ಆಯಿತು ನನಗೆ. ಸೊ 2 ಕತೆನೂ ಹಾಗೆ ಅವರು ಮೇಡಮ್ ಹೇಳ್ತಾರೆ, ಬೌಂಡೆಡ್ ಸ್ಕ್ರಿಪ್ಟ್ನ ರೆಡಿ ಮಾಡಿ ನೀವು ಬೇಗ ಕೊಡಿ ಅಂತ. ನಾನು ಭಾಳ ಬೇಗ ಬೌಂಡೆಡ್ ಸ್ಕ್ರಿಪ್ಟ್ ಮಾಡಿ ಕೊಡ್ತೀನಿ. ಸೊ ಅವಾಗ ರಕ್ಕಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾನು ರಕ್ಕಿಗೆ ಫಸ್ಟಿಂದನೂ ಹೇಳ್ತಾ ಇದ್ದೆ, ಕ್ಯಾಮ್ರಾ ಮುಂದೆ ಬರ್ಬೇಕಾದ್ರೆ ಯಾರೇ ನಾಯಕ ನಟನಾಗಲಿ ಸರಿಯಾದ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಅಂತ. ಸರಿಯಾಗಿ ಹೋಮ್ವರ್ಕ್ ಮಾಡಿದ್ರೆ ಮಾತ್ರ ನಾನು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತೀನಿ, ಮಾಡ್ಬೋದು. ಯಾಕಂದ್ರೆ ನಾವೆಲ್ಲೋ ನಗುಪಾಟ್ಲ ಥರ ಹಾಕ್ಬಾರ್ದು. ಏನೋ ಒಂದು ನೋಡಿದ್ರು ಏನು ಹಿಂಗೆ ಮಾಡ್ತಾನೆ ಏನು ಅಂತ ಆ ಥರ ಯಾರ ಕೈಲಿ ಅನ್ಸ್ಕೋಬಾರ್ದು.
ಅಟ್ಲೀಸ್ಟ್ ಒಂದು 90% ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಾನು ಸರಿ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟ್ ಬರೆದಾಗ ಒಂದು 7 ತಿಂಗಳಿಂದ 8 ತಿಂಗಳು ಕ್ಲಾಸ್, ಆನ್ಲೈನ್ ಕ್ಲಾಸು, ಡೈಲಾಗ್ ಡೆಲಿವರಿ ಎಲ್ಲ ಮಾಡಿದೆ ಅವನು. ನಾನು ಅದನ್ನ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ತುಂಬ ಚೆನ್ನಾಗಿ ತಯಾರಾದ ಅವನು. ಕ್ಯಾಮರಾ ಮುಂದೆ ಏನು ಮಾಡಬೇಕು, ನೀವು ಆನ್ಲೈನಲ್ಲೇ ಎಲ್ಲ ಟ್ರೈನ್ ಮಾಡಿದೀನಿ. ಪ್ಲಸ್ ಜರ್ಮನ್ ಫೈಟರ್ಸ್, ಕರೆಕ್ಟ್ ಅಲ್ಲ? ಅದು ಅವನು ಹೇಳಿ ನಾನು ಹೇಳ್ತೇನೆ. ಜರ್ಮನ್ ಫೈಟರ್ಸ್ ಜೊತೆ ಕೂತ್ಕೊಂಡು ಒಂದು ಟ್ರೈನ್ ಇಂಡಿಯನ್ ಫೈಟ್ಸ್ನ ಅವ್ರು ಜರ್ಮನ್ ಫೈಟ್ಸ್ ತೋರಿಸಿ, ಅವರು ಏನು ಈ ಥರ ಇದೆ ಫೈಟ್ಸ್, ಜರ್ಮನಿ ಕನ್ನಡ ಫೈಟ್ಸ್ ಈ ಥರ ಇದೆ, ಅವರು ಇದು ನೋಡಿ ಇವನ್ಗೊಂದು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು. ಸೊ ಮತ್ತೆ ಡ್ಯಾನ್ಸು ಎಲ್ಲ ತಯಾರಾಗಿ ನಾವು ಅಕ್ಟೋಬರ್ ಎಂಡಲ್ಲಿ ಶುರು ಮಾಡಿದ್ವಿ ಸಿನಿಮಾ. ಅಕ್ಟೋಬರ್ ಎಂಡ್ 2025 ನೀವೆಲ್ಲರೂ ಬಂದಿದ್ರಿ ಇವತ್ತು, ಎಲ್ಲರೂ ಹರಿಸಿದ್ರಿ ನಮಗೆ. ಸೊ ತ್ವರಿತಗತಿಯಲ್ಲಿ ಭಾಳ ಫಾಸ್ಟಾಗಿ ಇದು ಒಂದು 35 ಡೇಸಲ್ಲಿ ನಾವು ಶೂಟಿಂಗ್ ಮುಗಿಸಿ, ಸೊ ಇವತ್ತು ಅಶ್ವಿನಿ ಮೇಡಮ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಸೊ ತಾವುಗಳೆಲ್ಲ ಮಾಧ್ಯಮ ಮಿತ್ರರು, ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವನು ಕನ್ನಡ ಚಿತ್ರರಂಗಕ್ಕೆ ತುಂಬ ಆಸೆಗಳಿಟ್ಕೊಂಡು ಬಂದಿದ್ದಾನೆ. ಓಕೆ, ನೀವು ಟ್ರೈಲರ್ ನೋಡಿದ್ದೀರಾ, ಒಂದು ಸ್ಯಾಂಪಲ್ ತೋರಿಸಿದ ಸಿನಿಮಾದಲ್ಲಿ ಖಂಡಿತ ನಿಮಗೆ ಬೇಜಾರಂತೂ ಆಗಲ್ಲ. ನಿಮಗೆ ಖಂಡಿತಾಗಿ ಎಂಜಾಯ್ ದ ಸಿನಿಮಾ, ಯಾಕಂದ್ರೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಒಬ್ಬ ಹೀರೋನ ಏನೇನು ಅವನಿಗೆ ಬೇಕೋ ವಿದ್ಯಾರ್ಹತೆ ಎಲ್ಲಾನು ಇವನು ತಿಳ್ಕೊಂಡ್ ಬಂದಿದ್ದಾನೆ. ಸೊ ಹಾಗಾಗಿ ಇವನ್ನ ನಾನು ಮೋರ್ ದೆನ್ ಆಕ್ಟರ್, ನಾನು ಇವನ್ನ ನನ್ನ ಮಗ ಅಂತಾನೆ ಹೇಳ್ತೀನಿ ಯಾವಾಗಲೂ. ಐ ಟ್ರೀಟ್ ಹಿಮ್ ಆಸ್ ಮೈ ಓನ್ ಸನ್. ನಾನು ಅದೇ ಯಾವಾಗಲೂ ಹೇಳಿದೆ, ನೀನು ನನ್ನ ಮಗ ಇದ್ದಂಗಪ್ಪ, ಖಂಡಿತ ನಾನು ನಿನಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ. ಸೊ ಅದೇ ಥರ ಇವನ್ನ ದಯವಿಟ್ಟು ಮಾಧ್ಯಮ ವರ್ಗದವರು, ಮಾಧ್ಯಮ ಮಿತ್ರರು ಎಲ್ಲರೂ ದಯವಿಟ್ಟು ಇವ್ರನ್ನ ಒಂದು ಬೆಳೆಸಿ ಮತ್ತೆ ಒಂದು ಒಳ್ಳೆ ಪ್ರಚಾರ ಕೊಡಿ. ಈ ಥರ ಕನ್ನಡ ಇಂಡಸ್ಟ್ರಿಗೆ ಈ ಥರ ಹೀರೋ ಅವಶ್ಯಕತೆ ಇದೆ ಅಂತ ಒಂದು. ಎರಡನೇದು, ಇಲ್ಲಿ ಕೂತಿದ್ದಾರೆ ಬಲಗಡೆ ಇಬ್ಬರು ಹೀರೋಯಿನ್ಸು, ಇವ್ರು ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗೋಯ್ತು ನನಗೆ. ಸುಮಾರು ಒಂದು 50 ಜನ ಆಡಿಷನ್ ಮಾಡಿ 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 ಸಾಕಾಯ್ತು. ಮಹಾಲಯ ಅಮಾವಾಸ್ಯೆ ಸೀಸನ್ನು ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ಮಹಾಲಯ ಅಮಾವಾಸ್ಯೆ ಆದ್ಮೇಲೆ ಸೆಲೆಕ್ಟ್ ಆಗೋದು ನೋಡಿ ಸರ್ ಅಂದ್ರು. ಮಹಾಲಯ ಅಮಾವಾಸ್ಯೆ ಆದ್ಮೇಲೆ ಇವರಿಬ್ಬರು ಬಂದ್ಬಿಟ್ಟು ಡೈಲಾಗ್ ಮಾತಾಡ್ತಾರೆ, ಇವರಿಬ್ರು ಸೆಲೆಕ್ಟ್ ಆದ್ರು. ಇವರು ಅಷ್ಟೇ, ಅವರು ಪಲ್ಲವಿ ಮಂಜುನಾಥ್, ಇವರು ಆಶಿಕಾ ಸೋಮಶೇಖರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಯು ರಿಯಲಿ ಎಂಜಾಯ್ ದ ಕ್ಯಾರೆಕ್ಟರ್. ಇದಲ್ಲದೆ ನಮ್ಮ ಸುರೇಶ್ ಬಿ ಅವರದು ಅವ್ರು ಹೇಳಿದ್ರು ಕತೆ, ನಾನು ಫೋಟೋ ನೋಡ್ಬಿಟ್ಟು ಆದ್ಮೇಲೆ ನನಗೆ ಡಾನ್ ಪಾತ್ರ ಒಪ್ಕೊಂತೀನಿ ಅಂತ. ಬಟ್ ಆದರೆ ನಾನು ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಅವ್ರ ಕ್ಯಾರೆಕ್ಟರ್ ಬರೀಬೇಕಾದ್ರೆ ಅವ್ರು ಡಾನ್ ಅವರೇ ಮಾಡೋದು, ಅವರೇ ಮಾಡೋಕ್ಕಾಗತ್ತೆ ಅಂತ. ಸೊ ಅದಕ್ಕೆ ಅವರು ನನಗೆ ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ತೆರೆ ಮೇಲೆ ನೋಡಿ ಆನಂದಿಸ್ಬೇಕು. ಆ ಚುಟ್ಟ ಸೇದೋದು, ಆ ಸಿಗಾರ್ ಸೇದೋದು, ಆ ಸ್ಟೈಲು, ಆಮೇಲೆ ಆ ಕಾಮಿಡಿ ಮಾಡಿರೋದು, ಆ ಹಾಡಲ್ಲಿ ಚಾಕ್ ಪೀಸ್ ಯೂಸ್ ಮಾಡಿರೋದು, ಆ ರೌಡಿಗಳಿಗೆ ಮಾರ್ಕ್ಸ್ ಸೀಟ್ ಕೊಡೋದು, ಇದೆಲ್ಲ ತುಂಬ ಚೆನ್ನಾಗಿ ಮ್ಯಾನರಿಸಮ್ ತೋರಿಸಿದ್ದಾರೆ. ಅವ್ರು ಹೇಳ್ದಂಗೆ ಹಾಸ್ಯ ತುಂಬ ಚೆನ್ನಾಗೇ ಬಂದಿದೆ. ಇದ್ರ ಜೊತೆ ತುಂಬ ಸೀರಿಯಸ್ ಆಗಿ ರೋಲ್ ಮಾಡಿರೋದಂತ ನಮ್ಮ ಸಂಪತ್ ಮೈತ್ರಿ ಅವರು. ಅಂದ್ರೆ ಒಂಥರ ಫ್ರಿಕ್ಷನ್ ಕ್ಯಾರೆಕ್ಟರ್, ಅದು ಯಾರನ್ನೇ ನೋಡಿದ್ರು ಒಂಥರ ಫ್ರಿಕ್ಷನ್, ಗಲಾಟೆ ಇರುವಂತ ಒಂದು ಕ್ಯಾರೆಕ್ಟರ್, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಇದಲ್ಲದೆ ನಮ್ಮ ಇಲ್ಲಿ ಒಂದು MLA ಕ್ಯಾರೆಕ್ಟ್ರು ಒಂದು ಬಂದು ನಮ್ಮ ಹರ್ಷರ್ಜುನ್ ಅಂತ ಇಲ್ಲಿದ್ದಾರೆ, ಮುಂದೆ ಇದ್ದಾರೆ. ಹರ್ಷರ್ಜುನ್ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ರಮೇಶ್ ಪಂಡಿತ್ ಅವರು ಒಳ್ಳೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಲರಾಜ್ ವಾಡಿ ಅವರು ಒಂದು ಪೊಲಿಟಿಕಲ್ ಲೀಡರ್, ಒಂದು ಪಾರ್ಟಿ ಪ್ರೆಸಿಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಟ್ಟಾರೆ ಇದು ಸಿನಿಮಾ ನಿಮಗೆ 2 ಅವರ್ 3 ನಿಮಿಷ ಸಿನಿಮಾ ಟೋಟಲ್ ಡ್ಯೂರೇಷನ್. ಸೆನ್ಸರ್ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಿ ಬಾರಿಯೇ ಕೊಟ್ಟಿದ್ದಾರೆ. ಯಾವುದೇ ಕಟ್ಸ್ ಇಲ್ಲ, ಯಾವುದೇ ಬೀಪ್ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ತಕ್ಷಣ ಬ್ಲಡ್ಗೆ ಎಲ್ಲ ಕಟ್ ಮಾಡಿಸಿ ಅಂತಾರೆ, ಆ ಥರ ಯಾವ ಸಿನಿಮಾನೂ ಇಲ್ಲ. ಅದು ನೀಟಾಗಿ ಫ್ಯಾಮಿಲಿಯವರು ಮತ್ತು ಎಲ್ಲ ಥರದ್ದು ಕ್ಲಾಸ್ ಮಾಸ್ ಎಲ್ಲ ನೋಡುವಂಥ ಒಂದು ಸಿನಿಮಾ. ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿ ನನಗೆ, ನಮ್ಮ ಕನ್ನಡ ಜನತೆಗಳಿಗೆ ಈ ಥರ ಒಂದು ಸಿನಿಮಾ ಇದೆ ಅಂತ ದಯವಿಟ್ಟು ಎಲ್ರಿಗೂ ಮುಟ್ಟಿಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ಚಿತ್ರಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುರೇಶ್ ಸಾಲಿಗ್ರಾಮ್ ಅವ್ರಿಗೆ. ಯಾಕಂದರೆ ಅವರು ನಮ್ಮ ಮಾತಿಗೆ ಹೋಗ್ಬಿಟ್ಟು, ಅಶ್ವಿನಿ ಮೇಡಮ್ ಮಾತಿಗೆ ಹೋಗ್ಬಿಟ್ಟು ಈ ಒಂದು ಚಿತ್ರಕ್ಕೆ ಬಂಡವಾಳ ಹೂಡಿ ಯಾವುದೇ ತರಹ ಕೊರತೆ ಇಲ್ಲದೆ ನೀಟಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಆರ್ಟ್ ಇರ್ಬೋದು, ಒಂದು ಫೋಟೋಗ್ರಫಿ ಇರ್ಬೋದು, ಒಂದು ಮ್ಯೂಸಿಕ್ ಇರ್ಬೋದು, ಯಾವುದಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ನೀಟಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಒಂದೊಂದು ಫ್ರೇಮು ನಿಮಗೆ ತುಂಬ ಚೆನ್ನಾಗಿ ಇವತ್ತು ಮೂಡ್ ಬಂದಿದೆ. ಐಸಾಕ್ ಪ್ರಭಾಕರ್ ರಿಯಲಿ ನಿಂತ್ಕೊಳ್ಳಿ ಸರ್, ತುಂಬ ಸೂಪರಾಗಿ ಮಾಡಿದ್ದಾರೆ ಐಸಾಕ್ ಪ್ರಭಾಕರು. ಒನ್ ಆಫ್ ದ ವಿಷುವಲ್ಸ್ ಟ್ರೀಟ್ ಅಂತ ಹೇಳ್ಬೋದು ನಿಮಗೆ. ಆಮೇಲೆ ನಮ್ಮ ಲೋಕಿ ತವಸ್ಯ ಅವರು ಅಷ್ಟೇ ತುಂಬ ಚೆನ್ನಾಗಿ BGM ಮತ್ತು ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಆರ್ಟ್ ಬಂದಂಗೆ ನಾವು ತುಂಬ ಪ್ರಾಣ ಹಿಂಡಿದ್ದು ಯಾರಿಗೆ ಅಂದರೆ ನಮ್ಮ ದೀಪಕ್ ಕಾಮತ್ ಅವ್ರಿಗೆ. ದೀಪಕ್ ಕಾಮತ್ ಅವ್ರು ಎಲ್ಲಿದ್ದೀರಾ?
ನೋಡಿ ಇವರು ಆರ್ಟ್ ಡೈರೆಕ್ಟರ್ ಅವರ ದೀಪಕ್ ಕಾಮತ್ ಅಂತ. ಅವ್ರಿಗಂತೂ ತುಂಬಾ ಪ್ರಾಣ ಹಿಂಡ್ಬಿಟ್ಟಿದೀವಿ ನಾವು. ಯಾಕಂದ್ರೆ ಒಂದು ಸ್ಟೇಜಿಂಗ್ ಬೇಕು, ಒಂದಕ್ಕೆ ಈ ಥರ ಬೇಕು. ಒಟ್ಟಾರೆ ಇದು ಟೆಕ್ನಿಷಿಯನ್ ಸಿನಿಮಾ ಒಂದು ಸೈಡ್ ಆರ್ಟಿಸ್ಟಿಕ್ ಸಿನಿಮಾ, ಆರ್ಟ್ ಅವರು ಪರ್ಫಾರ್ಮ್ ಮಾಡಿರೋ ಸಿನಿಮಾ. ಸೊ ಡ್ಯಾನ್ಸ್ ಮಾಸ್ಟರ್ಸ್ ಬಂದಿಲ್ಲ ಇವತ್ತು, ಫೈಟ್ ಮಾಸ್ಟರ್ ಬಂದಿಲ್ಲ, ಬಟ್ ಸ್ಟಿಲ್ ನಮಗೊಂದು ಒಳ್ಳೆ ಒಂದು ಗ್ಯಾಂಗ್ ಇತ್ತು. ಈ ಡ್ಯಾನಿ ಗ್ಯಾಂಗ್ ಅಂತ ಒಂದು 9 ಜನ, ಆ ಒಂದು ಗ್ಯಾಂಗು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರದ್ದೊಂದು ಮ್ಯಾನರಿಸಮ್, ಅವ್ರು ಏನೇನು ಮಾಡ್ತಾರೆ ಇದೆಲ್ಲ ತುಂಬಾ ನೀಟಾಗಿ ತೋರಿಸಿದ್ದೀವಿ. ಸೊ ಒಟ್ಟಾರೆ ಇಟ್ಸ್ ಎಂಟರ್ಟೈನ್ಮೆಂಟ್ ರಕೀಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಇಷ್ಟು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಮಿಸ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಅವರು ಎಲ್ಲರೂ ಹೇಳಿರಬಹುದು ನಿಮಗೆ. ಸಿನಿಮಾ ಬಗ್ಗೆ ನಮ್ಮ ಎಲ್ಲ ತಂಡದವರು ಹೇಳಿದ್ದಾರೆ. ಸಿನಿಮಾ ಬಗ್ಗೆ ನಾನೇನು ಮಾತಾಡೋಂಗಿಲ್ಲ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ವೇಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಮ್ಮ ಚಿತ್ರಕ್ಕೆ. ನಾವು ಕ್ಲಾಪ್ ಮಾಡಿದ ದಿನದಿಂದ ಹಿಡಿದು ಇಲ್ಲಿ ತನಕನೂ ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿಕೊಡಿ ದಯವಿಟ್ಟು. ಮಗ ಆಗಿರ್ಬೋದು ಹೀರೋ, ಆದರೆ ತುಂಬ ಶ್ರಮಪಟ್ಟು ಮಾಡಿದ್ದಾನೆ. ನಿಮ್ಮ ಪ್ರೋತ್ಸಾಹದಿಂದ ಅವನು ಈ ಒಂದು ಹೆಜ್ಜೆ ಮುಂದಿಟ್ಟಿದ್ದಾನೆ, ಇನ್ನೂ ಕೆಲವಾರು ಹೆಜ್ಜೆಗಳು ಮುಂದಿಡಬಹುದು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ತುಂಬ ಅವಶ್ಯಕತೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಮೂಲಕ ಎಲ್ಲ ಕನ್ನಡಿಗರಿಗೂ ಇದೇ ನನ್ನ ಮನವಿ. ಚಿತ್ರಮಂದಿರಕ್ಕೆ ಬನ್ನಿ, ಜುಲೈ 10th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಫ್ಯಾಮಿಲಿ ಸಹಿತ ಬನ್ನಿ, ನೋಡಿ, ನಮ್ಗೆ ಆಶೀರ್ವಾದ ಮಾಡಿ. ಇನ್ನೂ ಕೆಲವೊಂದು ಚಿತ್ರಗಳನ್ನ ನಾವು ತೆರೆ ಮೇಲೆ ತರೋದಕ್ಕೆ ಅವಕಾಶ ಮಾಡಿಕೊಡಿ. ಇದು ನಿಮ್ಮ ಮಾಧ್ಯಮ ಮಿತ್ರರು ಮತ್ತು ಕನ್ನಡಿಗರಿಗೆ. ಚಿತ್ರತಂಡಕ್ಕೆ ಇಲ್ಲಿ ಕೆಲವೊಂದು ಜನ ಬಂದಿಲ್ಲ. ಎಲ್ಲ ಚಿತ್ರತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮಿಂದಾಗಿ ನಾವು ಈ ಚಿತ್ರನ ಇವತ್ತು ಇಲ್ಲಿ ಸಂಪೂರ್ಣ ಮಾಡಿ ತೆರೆಗೆ ಸಿದ್ಧಪಡಿಸಲು ಸಾಧ್ಯವಾಗಿದೆ. ಎಲ್ರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳು ಮತ್ತು ಅಭಿನಂದನೆಗಳು.